ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕೈಯಲ್ಲಿ ವಿಶೇಷವಾದಂಥ ಚಿಹ್ನೆಗಳು ಯಾವ್ದ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕೆಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಈ ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಏನಿದೆ ಅಂದರೆ, ಇಲ್ಲಿಂದ ಭಾಗ್ಯ ರೇಖೆ ಹೀಗೆ ಬಂದು ಇಲ್ಲಿ ಬಂದಿದೆ. ಮತ್ತೆ ಈ ಭಾಗ್ಯ ರೇಖೆ ಇಲ್ಲಿಂದ ಹೀಗೆ ಹೋಗಿರೋದನ್ನ ಕಾಣಿಸುತ್ತೆ. ಅಂದರೆ ಈ ಒಂದು ಭಾಗ್ಯ ರೇಖೆಯ ಒಂದು ಸ್ಥಿತಿ ನೋಡಿ, ಇಲ್ಲಿ ಸ್ವಲ್ಪ ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ, ಇಲ್ಲಿ ಸ್ವಲ್ಪ ದಪ್ಪ ಇಲ್ಲಿ. ಸೊ ಹೀಗಿದ್ದಾಗ ಏನಾಗುತ್ತೆ ಅಂದರೆ, ಹಣಕಾಸಿನ ಸ್ಥಿತಿ ಏನಾಗುತ್ತೆ ಅಂದರೆ ಸ್ವಲ್ಪ ಏರಿಳಿತಾ ಇರುತ್ತೆ. ಅಂದರೆ ಈಗ ಜಾಸ್ತಿ ಬರ್ತಾ ಇರುತ್ತೆ, ಇದಕ್ಕಿದಂಗೆ ಕಮ್ಮಿ ಆಗುತ್ತೆ, ಮತ್ತೆ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತೆ ಈ ಕಮ್ಮಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಬುಧ ಪರ್ವತದ ಕಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಭಾಗ್ಯ ರೇಖೆಯಿಂದ ಒಂದು ಬ್ರಾಂಚ್ ಬುಧ ಪರ್ವತದ ಕಡೆ ಹೋಗ್ತಾ ಇದ್ರೆ ಇವರು ವ್ಯಾಪಾರ ಮಾಡೋದ್ರಲ್ಲಿ ಸಕ್ಷಮರಾಗಿರ್ತಾರೆ. ವ್ಯಾಪಾರ ತುಂಬಾ ಚೆನ್ನಾಗಿ ಮಾಡ್ಬೋದು, ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತಾರೆ ಇವರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಟ್ರಯಾಂಗಲ್, ಈ ಒಂದು ಮನಿ ಟ್ರಯಾಂಗಲ್ ತುಂಬಾ ಚೆನ್ನಾಗಿರೋದ್ರಿಂದ ಹಣವನ್ನ ಎಷ್ಟೇ ಬರಲಿ ಅದರಲ್ಲೂ ಸ್ವಲ್ಪ ಉಳಿಸ್ತಾರೆ ಅಂತ ಹೇಳ್ಬೋದು. ಇನ್ನ ಇಲ್ಲಿ ನೋಡಿ ಎಸ್ ಮಂಗಳ ಮಾರ್ಸ್ ಏರಿಯಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಅಗ್ರೆಸಿವ್ನೆಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವರ ಒಂದು ಮೆಂಟಲ್ ಸ್ಟಾಮಿನಾ ತುಂಬಾ ಚೆನ್ನಾಗಿರೋದನ್ನ ಕಾಣಿಸುತ್ತೆ. ಇನ್ನ ಈ ಒಂದು ಜೀವನ ರೇಖೆ ನೋಡಿ, ಜೀವನ ರೇಖೆ ಹೀಗಿದೆ, ಇಲ್ಲಿಂದ ಒಂದು ರೇಖೆ ಒಳಗಡೆ ಹೀಗೆ ಹೋಗಿರೋದನ್ನ ಕಾಣಿಸುತ್ತೆ. ಸೊ ಇದರ ಒಂದು ಅರ್ಥ ಏನಪ್ಪಾ ಹೇಳ್ಬೋದು ಅಂದ್ರೆ, ಜೀವನ ರೇಖೆನಲ್ಲಿ ಸುಮಾರು ಒಂದು 50ರ ಆಸುಪಾಸಲ್ಲಿ ಇವರಿಗೆ ಒಂದು ಆಧ್ಯಾತ್ಮಿಕತೆ ಕಡೆ ಒಂದು ಮನಸ್ಸು ವಾಲತ್ತೆ. ಆ ನಂತರ ಜೀವನವನ್ನ ಬಹಳ ಸುಂದರವಾಗಿ ಸದೃಢವಾಗಿ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಉಳಿದಂತೆ ಎಸ್ ನೋಡಿ, ಇನ್ನ ಹೆಡ್ಲೈನ್ ಹಾರ್ಟ್ ಲೈನ್ ನೋಡಿ, ಬಹಳ ಸೊಗಸಾಗಿ ಶನಿ ಪರ್ವತವನ್ನ ತಲುಪಿರುವಂಥದ್ದನ್ನು ಕಾಣಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗಿಲ್ಲ. ಯಾರಿಗೆ ಶನಿ ಪರ್ವತದಲ್ಲಿ ಸ್ವಲ್ಪ ಮೇಲ್ಮುಖವಾಗಿ ಹೋಗಿರುತ್ತೆ ಅವ್ರಿಗೆ ಹಣಕಾಸು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕನ್ನೋ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಂತ ಹೇಳ್ಬೋದು. ಇನ್ನ ಹೆಡ್ಲೈನ್ ನೋಡಿ, ತುಂಬಾ ಸ್ಟ್ರೈಟಿಶ್ ಆಗಿದೆ. ಈ ತರ ಹೆಡ್ಲೈನ್ ಸ್ಟ್ರೈಟಿಶ್ ಆಗಿರೋದ್ರಿಂದ ಇವರು ಎಮೋಷನ್ಸ್ ಅನ್ನ ಜಾಸ್ತಿ ಇದು ಮಾಡೋದಿಲ್ಲ. ಯಾವುದೇ ರೀತಿನಲ್ಲಿ ತುಂಬಾ ಎಮೋಷನ್ ಆಗೋದಿಲ್ಲ. ಈ ವ್ಯಕ್ತಿ ತುಂಬಾ ಸ್ಟೇಬಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಬೆರಳುಗಳ ಸ್ಥಿತಿಯನ್ನ ನೋಡಿದಾಗ ನೋಡಿ ಫ್ರೆಂಡ್ಸ್, ಬೆರಳುಗಳು ತುಂಬಾ ಚೆನ್ನಾಗಿದೆ. ಆ ಬೆರಳು ನೋಡಿ, ಈ ಒಂದು ಸೂರ್ಯ ಬೆರಳು ಮತ್ತೆ ಗುರು ಬೆರಳು ಎರಡು ಶನಿ ಬೆರಳಿಗೆ ಕಾಂಪಿಟೇಷನ್ ಕೊಡುವಷ್ಟು ಉದ್ದ ಇರೋದನ್ನ ಕಾಣಿಸುತ್ತೆ. ಸೊ ಈ ಒಂದು ಕಿರು ಬೆರಳು ಸ್ವಲ್ಪ ಶಾರ್ಟ್ ಆಗಿರೋ ತರ ಕಾಣಿಸುತ್ತೆ, ಸ್ವಲ್ಪ ಶೈ ನೇಚರ್ ಇರುವಂತ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇನ್ನ ಹೆಬ್ಬೆರಳು ಸಾಕಷ್ಟು ಎತ್ತರವಾಗಿರೋದನ್ನ ಕಾಣಿಸುತ್ತೆ. ತುಂಬಾ ಡಾಮಿನೆಂಟ್ ವ್ಯಕ್ತಿತ್ವ ಇವ್ರಿಗೆ ಇದೆ, ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಸಹ ಇವ್ರಿಗೆ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಇವರು ಎಡಗೈಯನ್ನ ಕೊಡಿಸಿದ್ದಾರೆ. ಎಡಗೈ ಬಲಗೈಗಿಂತ ತುಂಬಾ ಸ್ಪಷ್ಟವಾಗಿ ಫೋಟೋ ತೆಗೆದು ಕಳಿಸಿದ್ದಾರೆ. ಸೊ ಬಲಗೈಯನ್ನ ಇಷ್ಟೇ ಸ್ಪಷ್ಟವಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಎನಿಹೌ ನೋಡಿ, ಇಲ್ಲಿ ಎಸ್ ನೋಡಿ, ಲೈಫ್ ಲೈನ್ ತುಂಬಾ ಸೊಗಸಾಗಿ ತರ ಇದೆ. ಇನ್ನೊಂದು ಬ್ರಾಂಚು ಹೋಗಿ ಕೇತು ಪರ್ವತನ ತಲುಪಿದೆ. ಹೆಡ್ಲೈನ್ ನೋಡಿ ಸ್ಟ್ರೈಟಿಶ್ ಆಗಿರೋದನ್ನ ಕಾಣಿಸುತ್ತೆ. ಮತ್ತೆ ಹಾರ್ಟ್ ಲೈನ್ ಅಷ್ಟೇ ತುಂಬಾ ಸ್ಟ್ರೈಟಿಶ್ ಆಗಿರೋದನ್ನ ಕಾಣಿಸುತ್ತೆ. ಈ ವ್ಯಕ್ತಿ ಎಮೋಷನ್ ಜಾಸ್ತಿ ಇರೋದಿಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಆಗ್ಲೇ ಹೇಳಿದೆ. ಹಾಗೆ ಈ ಸೂರ್ಯ ಬೆರಳು ಸ್ವಲ್ಪ ಎತ್ತರಗಿದೆ, ಗುರು ಬೆರಳಿಗಿಂತ ಇದು ತುಂಬಾ ಉತ್ತಮ. ಮಾತಿಗಿಂತ ಕೃತಿ ಮುಖ್ಯ, ಅಂದ್ರೆ ಇವರು ಮಾತಾಡೋದಕ್ಕಿಂತ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ಸಾಕಷ್ಟು ಎತ್ತರದಲ್ಲಿದೆ, ಅದ್ಭುತವಾದಂತ ಒಂದು ಮಾತುಗಾರಿಕೆ ಕೌಶಲ್ಯ ಸಹ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಇನ್ನ ಚಂದ್ರ ಬೆರಳು, ಚಂದ್ರ ಪರ್ವತ ತುಂಬಾ ಸೊಗಸಾಗಿದೆ. ಇಲ್ಲಿ ಬುಧ ಪರ್ವತನು ಸಹ ಮಂಗಳ ಪರ್ವತನೂ ಸಹ ಕರೆಕ್ಟ್ ಆಗಿ ಚೆನ್ನಾಗಿದೆ. ಹೆಬ್ಬೆರಳು ಸಹ ಅದ್ಭುತವಾಗಿರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಯಾವುದೇ ದೋಷಗಳು ಇವರ ಕೈಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಇವರು ಬಹಳ ಸಂತೃಪ್ತಿಯ ನೆಮ್ಮದಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬೋದು. ಇನ್ನು ಬೆರಳುಗಳಲ್ಲಿ ಈ ಒಂದು ಭಾಗ ತುಂಬಾ ವಿಶೇಷವಾಗಿ ಅಗಲವಾಗಿರೋದನ್ನ ಕಾಣಿಸುತ್ತೆ.
ಇವರು ತುಂಬಾ ಒಂದು ತಾರ್ಕಿಕ ಮನೋಭಾವ ಚೆನ್ನಾಗಿರುತ್ತೆ. ವ್ಯಾವಹಾರಿಕವಾಗಿ ಇವರು ಬಹಳಷ್ಟು ವ್ಯಾವಹಾರಿಕ ಜ್ಞಾನವನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗುರುಪರ್ವ ತುಂಬಾ ಎತ್ತರವಾಗಿದೆ. ಇದರ ಅರ್ಥ ವ್ಯಕ್ತಿ ತುಂಬಾ ಆತ್ಮಗೌರವವನ್ನು ಹೊಂದಿರ್ತಾರೆ. ಎಲ್ಲೇ ಹೋಗ್ಲಿ ಇವರಿಗೆ ಸರಿಯಾದಂತ ಗೌರವ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಿದ್ದೀನಿ. ಹೆಚ್ಚಿನ ವಿವರಗಳನ್ನು ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.